ಎರಡು ಹುಂಜಗಳ ಮಧ್ಯೆ ಗಲಾಟೆ ನಡೀತಾ ಇರುತ್ತೆ. ಆ ಗಲಾಟೆಯನ್ನು, ಆ ಒಂದು ಫೈಟನ್ನು ಒಂದಷ್ಟು ಫೈಟರ್ಸ್ಗಳು ಕೂತ್ಕೊಂಡು ಅಬ್ಸರ್ವ್ ಮಾಡ್ತಿರ್ತಾರೆ. ಅಲ್ಲಿ ಒಂದು ಫ್ರೇಮಲ್ಲಿ ಒಂದು ಹುಂಜ ಎಂಟ್ರಿ ಕೊಡುತ್ತೆ. ಆ ಹುಂಜದ ಕಾಲಿಗೆ ಒಂದು ಚಿಕ್ಕದಾದಂಥ ದಾರ ಕಟ್ಟಿರ್ತಾರೆ. ಹಾಗೆ ಪ್ಯಾನ್ ಮಾಡಿದ್ರೆ ಒಂದು ಲಾಂಗು ಹಾಗೆ ಮೂಮೆಂಟ್ ಆಗ್ತಾ ಬರುತ್ತೆ. ಈ ಕಾನ್ಸೆಪ್ಟೇ ಸಖತ್ತಾಗಿದೆ. ಅಣ್ಣ ಫ್ರಮ್ ಮೆಕ್ಸಿಕೋ ಟೀಸರ್ನ ಫಸ್ಟ್ ಶಾಟಿಂದ ಅಪ್ ಟು ಆ ಹುಂಜ ಬಂದು ಎಂಟ್ರಿ ಕೊಟ್ಟು ಆ ಒಂದು ಥ್ರಿಲ್ ಕೊಡೋ ತನಕ ಬ್ರಿಲಿಯಂಟ್ ಆದಂತಹ ಒಂದು ಕಾನ್ಸೆಪ್ಟ್ ಅಂತ ನಮಗನ್ನಿಸ್ತು. ಅಣ್ಣ ಫ್ರಮ್ ಮೆಕ್ಸಿಕೋ ಚಿತ್ರದ ಟೀಸರ್ ನೋಡಿದಾಗ ಇದು ಕಂಪ್ಲೀಟ್ ಕ್ರಿಯೇಟಿವ್ ಪಾರ್ಟಾಗಿ ಇಲ್ಲಿ ವರ್ಕ್ ಮಾಡಿದೆ. ಬಡವ ರಾಸ್ಕಲ್ ಅನ್ನುವಂತಹ ಸಿನಿಮಾದ ಮೂಲಕ ಒಂದು ಭರವಸೆ ಹುಟ್ಟಿಸಿದಂತಹ ಶಂಕರ್ ಗುರುವರ ಮತ್ತೊಂದು ಪ್ರಯತ್ನ ಅಣ್ಣ ಫ್ರಮ್ ಮೆಕ್ಸಿಕೋ. ಐರಾ ಫಿಲ್ಮ್ಸ್ ಬ್ಯಾನರ್ಗೆ ಬರ್ತಿರುವಂಥ ಈ ಚಿತ್ರಕ್ಕೆ ನಾಯಕ ನಮ್ಮ ಕನ್ನಡದ ಪ್ರತಿಭಾವಂತ ನಟ ಡಾಲಿ ಧನಂಜಯ ಅವರು. ಇಲ್ಲಿ ನನಗೆ ಧನಂಜಯ ಅವರದೊಂದು ಶಾರ್ಟ್ ಸಖತ್ ಇಷ್ಟ ಆಯಿತು. ಅವರು ಎಂಟ್ರಿ ಕೊಡ್ತಾರೆ, ರೆಟ್ರೋ ಸ್ಟೈಲ್ನ ಒಂದು ಫೀಲು. ಒಂದು ಮೂಮೆಂಟಲ್ಲಿ ಅವರ ಕೊರಳಲ್ಲಿ ಹಾಕಿದಂತಹ ಆ ಗೋಲ್ಡ್ ಚೈನ್ ಆ ಮೂಲಕ ಒಂದು ರೊಟೇಟ್ ಆಗುತ್ತೆ ಒಂದು ಡಾಲರು. ಅದು ನಮ್ಮ ಹೆಮ್ಮೆಯ ಪ್ರೀತಿಯ ಕರ್ನಾಟಕದ ಡಾಲರು, ಕನ್ನಡದ ಪ್ರೀತಿಸುವಂತಹ ಡಾಲರು. ಅದರ ನಂತರ ಒಂದು ಡೈಲಾಗ್ ಹೇಳ್ತಾರೆ, ಲಾಂಗ್ ಹಿಡಿದ ಮೇಲೇ ಹುಡುಗರನ್ನು ಕೈ ಹಿಡಿದಿದ್ದು ಅಂತ. ಎಸ್, ಇಲ್ಲಿ ಸ್ಟ್ರೇಟ್ ಅವೇ ಧನಂಜಯ ಅವರು ಕನೆಕ್ಟ್ ಆಗಿದ್ದು ಟಗರು ಸಿನಿಮಾಗೆ. ಅಲ್ಲಿ ತನಕನೂ ಡಾಲಿ ಧನಂಜಯ ಅವರು ಬಹಳಷ್ಟು ಒಂದಕ್ಕಿಂತಲೂ ಒಂದು ಅದ್ಭುತವಾದ ಸಿನಿಮಾಗಳನ್ನು ಮಾಡಿದ್ರೂ ಅವರು ಟಗರು ಬಂದ ನಂತರ ಡಾಲಿಯಾಗಿ ಪರಿವರ್ತನೆಯಾದ ನಂತರ ಅವರ ಗ್ರಾಫು ತುಂಬ ಉಚ್ಚಾಯ ಮಟ್ಟಕ್ಕೆ ಹೋಯಿತು. ಈ ಸಿನಿಮಾದಲ್ಲಿ ಅವ್ರ ಜೊತೆಗೆ ರೀಶ್ಮಾ ಅವರಿದ್ದಾರೆ, ರಂಗಾಯಣ ರಘು ಇದ್ದಾರೆ, ನಾಗಭೂಷಣ್ ಅವರಿದ್ದಾರೆ, ತುಂಬ ಜನ ದೊಡ್ಡ ಸ್ಟಾರ್ ಕಾಸ್ಟ್ ಇರುವಂತಹ ಸಿನಿಮಾ. ಬಟ್ಟು ಅಣ್ಣ ಫ್ರಮ್ ಮೆಕ್ಸಿಕೋ ಕ್ಯೂರಿಯಾಸಿಟಿ ಹುಟ್ಟಿಸೋದಕ್ಕೆ ಕಾರಣ ಟೈಟ್ಲ್ ಚೆನ್ನಾಗಿದೆ. ಟೀಸರಲ್ಲಿ ಒಂದು ಬೇರೆ ಥರದ ಫೀಲನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ತುಂಬ ಕಮರ್ಷಿಯಲ್ ಆಗಿರುವಂತಹ ಡೈಲಾಗ್ಸನ್ನು ಬಹುಶಃ ನಾವು ನಿರೀಕ್ಷೆ ಮಾಡ್ತೀವಿ. ಪ್ರಶಾಂತ್ ರಾಜಪ್ಪ ಅವರು ಬರೆದಿದ್ದಾರೆ, ವಾಸುಕಿ ವೈಭವ್ ಅವರ ಮ್ಯೂಸಿಕ್ ಇದೆ. ಟೀಸರ್ ಮಾತ್ರ ಸಖತ್ತಾಗಿದೆ, ಕಮರ್ಷಿಯಲ್ ಆಗಿದೆ. ಡಾಲಿ ಧನಂಜಯ ಅವರ ಫ್ಯಾನ್ಸು ಶಿಳ್ಳೆ ಹೊಡೆಯುವಂಥವ್ರು ಗ್ಯಾರಂಟಿ. ಎಸ್, ಅಫ್ಕೋರ್ಸ್ ಲಾಂಗ್ ಹಿಡಿದ ಮೇಲೇ ಡಾಲಿ ಅವರು ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದು ಈ ಸಿನಿಮಾ ಕೂಡ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಶಂಕರ್ ಗುರು ಒಳ್ಳೆಯ ಪ್ರಯತ್ನ ಇದಾಗಿರುತ್ತೆ ಬಹುಶಃ. ಆಲ್ ದ ಬೆಸ್ಟ್ ದ ಎಂಟೈರ್ ಟೀಮ್ ಆಫ್ ಅಣ್ಣ ಫ್ರಮ್ ಮೆಕ್ಸಿಕೋ.